ಪಾಕಿಸ್ತಾನಕ್ಕೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಬಲೂಚಿಸ್ತಾನ ದಾಳಿಗೆ 12 ಪಾಕ್ನ ಸೈನಿಕರು ಛಿದ್ರ ಆಗಿದ್ದಾರೆ. ಬಿಎಲ್ಎ ಪಡೆ ಪಾಕಿಸ್ತಾನಿ ಸೇನಾ ವಾಹನದ ಮೇಲೆ ದಾಳಿಯನ್ನ ಮಾಡಿರೋದು. ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚ್ ಪ್ರದೇಶದಲ್ಲಿ ಐಇಡಿ ದಾಳಿಯಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ವಿಶೇಷ ಕಾರ್ಯಾಚರಣೆ ರಿಮೋಟ್ ಕಂಟ್ರೋಲ್ಡ್ ಐಇಡಿಯೊಂದಿಗೆ ಬೃಹತ್ ಸ್ಫೋಟವನ್ನ ಮಾಡಲಾಗಿದೆ. ಸೇನಾ ವಾಹನದ ಮೇಲೆ ದಾಳಿ ಆಗಿದೆ. ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚ್ ಪ್ರದೇಶದಲ್ಲಿ ಐಇಡಿ ದಾಳಿಯನ್ನ ಮಾಡಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ವಿಶೇಷ ಕಾರ್ಯಾಚರಣೆ ಇದು. ಪಾಕ್ ಸೈನಿಕರು ಮಿಲಿಟರಿ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾಗ ಈ ಸ್ಫೋಟ ಸಂಭವಿಸಿದೆ. ನೋಡ್ತಾ ಇದ್ದಂತೆನೆ ಪಾಕ್ ಸೈನಿಕರು ಉಡೀಸಾಗ್ಬಿಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತ. ಭಾರತದ ಅಟ್ಯಾಕ್ ಅನ್ನೇ ಸಹಿಸಿಕೊಳ್ಳುವ ಸಂದರ್ಭದಲ್ಲಿ ಅರಗಿಸಿಕೊಳ್ಳದ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಗಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಪಾಕಿಸ್ತಾನದ ಸೇನಾ ವಾಹನವನ್ನ ಉಡೇಸ್ ಮಾಡಿಬಿಟ್ಟಿದ್ದಾರೆ ಅಂತ, ಭಸ್ಮ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಪಾಕಿಸ್ತಾನಕ್ಕೆ ಇದು ಮತ್ತೊಂದು ಮರ್ಮಾಘಾತ ಆಗಿರೋದು. ಬಲೂಚಿಸ್ತಾನ ದಾಳಿಗೆ 12 ಪಾಕ್ನ ಸೈನಿಕರು ಸುಟ್ಟು ಹೋಗ್ಬಿಟ್ಟಿದ್ದಾರೆ. ಬಿಎಲ್ಎ ಪಡೆ ಪಾಕಿಸ್ತಾನಿ ಸೇನಾ ವಾಹನದ ಮೇಲೆ ಈ ಒಂದು ದಾಳಿಯನ್ನ ಮಾಡಿರೋದು. ಬಲೂಚ್ ಲಿಬರೇಷನ್ ಆರ್ಮಿಯ ವಿಶೇಷವಾದಂಥ ಕಾರ್ಯಾಚರಣೆ ಇದಾಗಿದೆ. ಪಾಕಿಸ್ತಾನಕ್ಕೆ ಒಂದು ಕಡೆಯಲ್ಲಿ ಭಾರತದಿಂದ ಹೇಗೆ ರಕ್ಷಿಸಿಕೊಳ್ಳೋದಪ್ಪ ಅನ್ನುವಂಥ ಚಿಂತೆ, ಯೋಚನೆ. ಯಾವಾಗ ಭಾರತದವರು ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾರೆ ಅನ್ನುವಂಥ ಆತಂಕ, ಭಯ. ಇದರ ನಡುವೆ ಇದೀಗ ಬಲೂಚ್ ಲಿಬರೇಷನ್ ಆರ್ಮಿ ಕಡೆಯಿಂದಲೂ ಕೂಡ ಒಂದಾದ್ಮೇಲೆ ಒಂದು ಅಟ್ಯಾಕ್ಗಳು ನಡೀತಾ ಇರೋದು. ಪಾಕಿಸ್ತಾನ ಇದೀಗ ಪತ್ರಗುಟ್ಟು ಹೋಗಿದೆ. ಯಾವುದಕ್ಕೆ ಅಂತ ಆನ್ಸರ್ ಮಾಡಬೇಕು, ಯಾವ ಕಡೆ ಅಂತ ಯುದ್ಧ ಮಾಡಬೇಕು, ಸೈನಿಕರನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅರಿಯದ ಪರಿಸ್ಥಿತಿ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಬ್ಲಾಸ್ಟ್ ಆಯ್ತಲ್ಲ ಈ ವೆಹಿಕಲ್, ಪಾಕಿಸ್ತಾನದ ಆರ್ಮಿಯದು. ಪಾಕ್ನ ಗಡಿಯಲ್ಲಿ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪಾಕ್ಗೆ ಶಾಕ್ ಮೇಲ್ ಶಾಕ್. ಬಲೂಚ್ ಮೇಲಿನ ನಿಯಂತ್ರಣವನ್ನ ಕಳೆದುಕೊಳ್ತಾ ಇದೆಯಾ ಪಾಕ್? ಹಾಗಾದ್ರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬಲೂಚ್ ಸೇನೆಯಿಂದ ನಿರಂತರವಾದಂಥ ಹೋರಾಟ ನಡೀತಾ ಇರೋದು. ಭಾರತದ ಬಳಿಕ ಪಾಕ್ ಮೇಲೆ ಬಲೂಚಿಸ್ತಾನ ಆಕ್ರಮಣ ಮಾಡ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ಕ್ಷಣಕ್ಕೂ ಆತಂಕ ಅನ್ನೋದು ಹೆಚ್ಚಾಗ್ತಾ ಇದೆ. ಮತ್ತೆ ಪಾಕ್ ಸೇನೆ ಟಾರ್ಗೆಟ್ ಅನ್ನ ಮಾಡ್ತಾ ಇದೆ ಬಲೂಚಿಸ್ತಾನ. ಒಂದ್ ಕಡೆಯಲ್ಲಿ ಭಾರತವನ್ನ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಥ ಪಾಕಿಸ್ತಾನಕ್ಕೆ ಈಗ ತಮ್ಮವರನ್ನ ತಾನು ಉಳಿಸ್ಕೊಂಡ್ರೆ ಸಾಕಾದ ಪರಿಸ್ಥಿತಿ. 12 ಸೈನಿಕರನ್ನ ಛಿದ್ರ ಮಾಡಿದಂಥ ವಿಡಿಯೋವನ್ನ ನೀವು ಗಮನಿಸಿದ್ರಿ ನೋಡಿ. ಇದು ಕಳೆದ ವಾರ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ 10 ಭಯೋತ್ಪಾದಕರನ್ನು ಮುಗಿಸಲಾಗಿದೆ ಅಂತ ಪಾಕ್ ಹೇಳ್ಕೊಳ್ಳುತ್ತೆ. ಅದಾದ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಿ ಸೈನಿಕರ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾನೇ ಇದೆ. ಕಳೆದ ಮಾರ್ಚ್ನಲ್ಲಿ ಕ್ವೆಟ್ಟಾದಿಂದ ಪೇಶಾವರಕ್ಕೆ ಹೋಗ್ತಾ ಇದ್ದ ಜಾಫರ್ ಎಕ್ಸ್ಪ್ರೆಸ್ ಅನ್ನ ಬಿಎಲ್ಎ ಸದಸ್ಯರು ಅಪಹರಿಸಿದ್ರು. ಆಗ ಪಾಕಿಸ್ತಾನಿ ಸೈನಿಕರು ಕೂಡ ಸಾವನ್ನಪ್ಪಿದ್ರು. ಇದು ಬಲೂಚಿಸ್ತಾನ್ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಆದಂಥ ಅಟ್ಯಾಕ್ಗಳು ನಡೀತಾ ಇರುವಂಥದ್ದು. ಭಾರತದ ಬಗ್ಗೆ ಫೋಕಸ್ ಮಾಡ್ತಿದ್ದಂಥ ಪಾಕಿಸ್ತಾನಕ್ಕೆ ಈಗ ಯಾರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ. ಕಳೆದ ಮಂಗಳವಾರ ದಾಳಿ ನಡೆದಿರೋದು ಇದು ಅಂತ ಹೇಳಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಸದಸ್ಯರು ಪ್ಲಾನ್ ಮಾಡಿರುವಂತಹ ಈ ವಾಹನ ಸ್ಫೋಟದ ದೃಶ್ಯ, ಬ್ಲಾಸ್ಟ್ ಆದ ಹೊಡೆತಕ್ಕೆ ಪಾಕ್ ಸೈನಿಕರು ಛಿದ್ರವಾಗಿ ನೆಲಕ್ಕೆ ಬೀಳ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನದ ನೈಋತ್ಯ ಪ್ರಾಂತ್ಯದ ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚ್ ಪ್ರದೇಶದಲ್ಲಿ ಐಇಡಿ ದಾಳಿಯನ್ನ ಮಾಡಿರುವಂಥದ್ದು. ಬಲೂಚ್ ಲಿಬರೇಷನ್ ಆರ್ಮಿಯ ವಿಶೇಷ ಕಾರ್ಯಾಚರಣೆ ಸ್ಕ್ವಾಡ್ ಭೀಕರ ದಾಳಿಯನ್ನ ಮಾಡಿದೆ. ರಿಮೋಟ್ ಕಂಟ್ರೋಲ್ಡ್ ಐಇಡಿಯೊಂದಿಗೆ ಬೃಹತ್ ಸ್ಫೋಟವನ್ನ ನಡೆಸಿರೋದು. ಪಾಕ್ ಸೈನಿಕರು ಮಿಲಿಟರಿ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾಗ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ಮುಖಾಂತರವಾಗಿ ಪಾಕಿಸ್ತಾನದ ಕೆಟ್ಟ ಪರಿಸ್ಥಿತಿ ಪ್ರಾರಂಭ ಆದಂಗೆ ಕಾಣಿಸ್ತಾ ಇದೆ.
ತನ್ನ ಕೆಟ್ಟ ಪರಿಸ್ಥಿತಿಯನ್ನ ತಾನೇ ಮೈ ಮೇಲೆ ಎಳ್ಕೊಂಡಂಗೆ ಕಾಣಿಸ್ತಾ ಇದೆ. ಭಾರತದ ದಿಟ್ಟ ನಿರ್ಧಾರಗಳು, ಮಾಸ್ಟರ್ ಸ್ಟ್ರೋಕು ಇವೆಲ್ಲದರ ನಡುವೆ ಇದೀಗ BLA ಬಲೂಚ್ ಲಿಬರೇಷನ್ ಆರ್ಮಿ ಕಡೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ನಿರಂತರವಾದಂಥ ಸಮಸ್ಯೆಯನ್ನ ಮಾಡಲಾಗ್ತಾ ಇದೆ. ಕಳೆದ ವಾರ ಕೂಡ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ 10 ಭಯೋತ್ಪಾದಕರನ್ನ ಮುಗಿಸಿದ್ದೀವಿ ಅಂತ ಪಾಕ್ ಹೇಳ್ಕೊಂಡಿತ್ತು. ಅದಾದ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಿ ಸೈನಿಕರ ಮೇಲೆ ನಿರಂತರವಾಗಿ ಈ ಅಟ್ಯಾಕ್ಗಳನ್ನು ಮಾಡ್ತಾ ಇರುವಂಥದ್ದು. ಇದಲ್ಲದೆ ಈ ಪೇಶಾವರಕ್ಕೆ ಹೋಗ್ತಾ ಇದ್ದಂಥ ಜಾಫರ್ ಎಕ್ಸ್ಪ್ರೆಸ್ ಅನ್ನು ಕೂಡ ಸದಸ್ಯರು ಅಪಹರಿಸಿದ್ರು. ಈಗ ಸೈನಿಕರು ತೆರಳುತ್ತಾ ಇದ್ದಂಥ ವಾಹನವನ್ನ ಬ್ಲಾಸ್ಟ್ ಮಾಡಿದ್ದಾರೆ.